ರಾಯಭಾಗ ತಾಲೂಕಿನ ಕುಡಚಿ ಮತಕ್ಷೇತ್ರದ ವ್ಯಾಪ್ತಿಯ ಯಲ್ಪಾರಟ್ಟಿ ಬಂಗ್ಲೆ ಹತ್ತಿರವಿರುವ ಪ್ರವಾಸಿ ಮಂದಿರವು ಹಲವಾರು ವರ್ಷಗಳಿಂದ ಶಿಥಿಲಗೊಂಡು ಬೀಳುವ ಹಂತದಲ್ಲಿತ್ತು. ಈ ವಿಷಯವನ್ನ ಗಮನಿಸಿದ ಶಾಸಕರ ಮಹೇಂದ್ರ ತಮ್ಮಣ್ಣನವರು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ನವೀಕರಣಗೊಳಿಸಲು ತಿಳಿಸಿ ಸರ್ಕಾರದಿಂದ ಅನುದಾನ ಮಂಜೂರು ಮಾಡಿಸಿಕೊಡುತ್ತೇನೆ ಎಂಬ ಭರವಸೆಯನ್ನ ನೀಡಿದ್ದರು. ಅದರಂತೆಯೇ ನವೀಕರಣಗೊಂಡ ಪ್ರವಾಸಿ ಮಂದಿರದ ಉದ್ಘಾಟನೆಯನ್ನ ಕರ್ನಾಟಕ ನೀರಾವರಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ರಾಜೇಶ್ ಅಮೀನ್ಬಾವಿ ಹಾಗೂ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣನವರ ಜಂಟಿಯಾಗಿ ರಿಬ್ಬನ್ ಕಟ್ ಮಾಡುವುದರ ಮೂಲಕ ಪ್ರವಾಸಿ ಮಂದಿರಕ್ಕೆ ಚಾಲನೆ ನೀಡಿದರು. ಕಿಚನ್ ಐತೆ ಸರ್, ಟೆಂಪರರಿ ಕಿಚನ್ ಮಾಡಿ ಸರ್, ಅಲ್ಲಿ ಕಿಚನ್ ಬ್ಲಾಕ್ ಕಟ್ಕೊಂಡಿದ್ದೀವಿ. ಇಲ್ಲ, ಇದು ನಮ್ಮ ಇಂಜಿನಿಯರ್ ಸ್ವಲ್ಪ ಒಳ್ಳೆಯ ಉದ್ದೇಶ ಇಟ್ಕೊಂಡು ಇದನ್ನು ರಿಪೇರ್ ಮಾಡಿದ್ದಾರೆ. ಅದಕ್ಕೆ ಮಾನ್ಯ ಶಾಸಕರು ಸಹಕಾರ ನೀಡಿದ್ದಾರೆ. ಸೊ ನಾನು ನಿಮಗೆ ಸಾರ್ವಜನಿಕರಿಗೆ ಇದನ್ನು ಮತ್ತು ಅಧಿಕಾರಿಗಳಿಗೆ ಇನ್ಸ್ಪೆಕ್ಷನ್ಗೆ ಆಗಿರ್ಬೋದು, ಬೇರೆ ಸಭೆ ಸಮಾರಂಭಗಳಿಗೆ ಆಗಿರ್ಬೋದು ಉಪಯೋಗಿಸ್ಬೋದು. ಆದರೆ ನಾನು ಕಳಕಳಿಯ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಇದನ್ನು ಗಲೀಜು ಮಾಡಬಾರ್ದು. ಬೇರೆ ಏನು ಈ ಐಬಿಗಳ ಥರ ಇದನ್ನು ನಿಮ್ಮ ಆಸ್ತಿ, ಇದು ಸಾರ್ವಜನಿಕ ಆಸ್ತಿ ಅಂತ ಕಾಪಾಡ್ಕೊಂಡು ಹೋಗಬೇಕು ಅಂತ ನಾನು ಬಯಸ್ತೇನೆ. ಪ್ರವಾಸಿ ಮಂದಿರದ ನವೀಕರಣದ ಭರವಸೆ ನೀಡಿದ್ದ ಶಾಸಕರು ಅಧಿಕಾರಿಗಳಿಂದ ಖರ್ಚು ವೆಚ್ಚಗಳ ಅಂದಾಜು ವರದಿಯ ವಿವರಗಳನ್ನು ಪಡೆದುಕೊಂಡು ಸರ್ಕಾರದ ಗಮನಕ್ಕೆ ತಂದು ಅಗತ್ಯ ಅನುದಾನವನ್ನ ಮಂಜೂರು ಮಾಡಿಸಿ ಮರುಜೀವ ನೀಡಿದ್ದಾರೆ. ಇದೀಗ ಪ್ರವಾಸಿ ಮಂದಿರವು ಒಂದು ಸುಂದರ ಸುಸಜ್ಜಿತವಾದ ವಿಶ್ರಾಂತಿ ಕೋಣೆಗಳು, ಊಟದ ಹಾಲ್ಗಳು ಇವು ಸಾರ್ವಜನಿಕರ ಬಳಕೆಗೆ ಕಂಗೊಳಿಸುತ್ತಿವೆ. ಈ ಸಂದರ್ಭದಲ್ಲಿ ಕುಡಚಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರದೀಪ್ ಹಾಲ್ಗುಣಿ, ಶಂಕರಗೌಡ ಪಾಟೀಲ್, ಕಲ್ಮೇಶ್ ಕಾಂಬಳೆ, ಹಮೀದೋದ್ದೀನ್ ರೋಹಿಲೆ, ಅಶೋಕ್ ಗೂಡೋಡಗಿ, ನಂದ್ಯಪ್ಪ ಚಿಟ್ಟಿ, ನೀರಾವರಿ ಇಲಾಖೆಯ ಅಧಿಕಾರಿಗಳು, ಕುಡಚಿ, ಸುಟ್ಟಟ್ಟಿ, ಮೊರಬ, ಪರಮಾನಂದವಾಡಿ, ಯಲ್ಪಾರಟ್ಟಿ, ನಿಲಜಿ ಹಾಗೂ ಆಲಕನೂರು ಗ್ರಾಮಗಳ ಮುಖಂಡರು, ಪಕ್ಷದ ಕಾರ್ಯಕರ್ತರು ಹಾಗೂ ಶಾಸಕರು, ಅಭಿಮಾನಿಗಳು ಉಪಸ್ಥಿತರಿದ್ದರು. ರಮೇಶ್ ಕಾಂಬಳೆ, 9 ಲೈವ್ ನ್ಯೂಸ್, ರಾಯಭಾಗ.